ಟ್ರಾಫಿಕ್ನ ಯಾವ ರೀತಿ ಕಡಿಮೆ ಮಾಡಬೇಕಾಗ್ತದೆ. ನ್ಯಾಷನಲ್ ಹೈವೇ ಮತ್ತು ಸ್ಟೇಟ್ ಹೈವೇ ರೂಟ್ ಬೆಂಗಳೂರಿಗೆ ಬರುವಂಥ ವೆಹಿಕಲ್ನ ಡಿವಿಯೇಟ್ ಮಾಡಬೇಕು. ಯಾಕೆಂದರೆ ನಮ್ಮ ನೆಲಮಂಗಲದಿಂದ ಸಿಟಿ ಬರಬೇಕಾದ್ರೆ ಗೊರಗುಂಟೆ ಪಾಳ್ಯ ಬರಬೇಕಾದ್ರೆ ಅರ್ಧ ಮುಕ್ಕಾಲು ಗಂಟೆ ಟ್ರಾಫಿಕ್ ಜಾಮ್ ಆಗ್ತದೆ. ಈ ವಿಚಾರವಾಗಿ ನಾನು ಕೆಲವು ಪ್ರಪೋಸಲ್ಸ್ನ ಏನು ಮಾಡ್ಬೋದು ಅಂತ ಹೇಳಿದ್ರು. ನಾವು ಅವರಿಗೂ ಸೇರಿ ಬೆಂಗಳೂರು ಸಿಟಿಗೆ ವೆಹಿಕಲ್ನ ಅವಾಯ್ಡ್ ಮಾಡಬೇಕು. ನೈಸ್ ರೋಡು ನಮ್ಮ ಮುಂಚಿತವಾಗಿ ಏನು ಮಾಡೋಕ್ಕೆ ಸಾಧ್ಯ. ಈಗ ನಾವು ಅದೇ ಬಿಸ್ನೆಸ್ ಕಾರ್ಡರ್ ರೋಡ್ ತೆಗೆದುಕೊಂಡಿದ್ದೀವಿ. ಭಾಳ ಟ್ರಾಫಿಕ್ಕು ವೆಹಿಕಲ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಯಾವ ರೀತಿ ಡಿವೇಟ್ ಮಾಡ್ಬೋದು ಅಂತೇಳಿ ಡಿಸ್ಕಸ್ ಮಾಡಿದ್ದೀವಿ. ಎರಡನೇದು ರಾಜಕಾರಣ. ನಮ್ಮ ಪಕ್ಷದ ಅಭಿವೃದ್ಧಿಗೆ ಏನು ಬೇಕು, ಪಕ್ಷದ ಒಳಗೆ ಜಬ್ಬಾರ್ ಅವರು ಮತ್ತೆ ನಸೀರ್ ಅಹಮದ್ ಅವರ ಉಚ್ಚಾಟನೆ ಬಗ್ಗೆನೂ ಕೂಡ ತಮ್ಮ ಜೊತೆ ಮಾತನಾಡ್ತೀನಿ ಅಂತ ಹೇಳಿದ್ರು ಸರ್. ನಾನು ನಂದು ಯಾವುದು ಇಲ್ಲಿ ವೈಯಕ್ತಿಕವಾದ ವಿಚಾರ ಯಾವುದೂ ಇಲ್ಲ. ನಮ್ಮ ಪಾರ್ಟಿ ಏನು ಹೇಳ್ತದೆ, ಪಾರ್ಟಿಗೆ ತನ್ನದೇ ಆದಂಥ ವರದಿ ಇದೆ. ಅದ್ರ ಮೇಲೆ ನಾನು ಡೆಲ್ಲಿಯವ್ರಿಗೂ ಪ್ರತಿ ಏನೇನು ಮಾಹಿತಿ ನಮ್ಮ MLA ಆಗಲಿ MLC ಆಗಲಿ ತೀರ್ಮಾನ ಮಾಡ್ತಿದ್ದಾರೆ. ಡೆಲ್ಲಿಯವ್ರ ಪರ್ಮಿಷನ್ ಇದ್ದರೆ ಡೆಲ್ಲಿಯವರು ನಮಗೆ ಸೂಚನೆ ಕೊಟ್ಟು ನಾವೇನು ಹಂಗೇನೋ ಮಾಡೋಕ್ಕಾಗಲ್ಲ. ನಾವು ಕೆಲವು ಮಾರ್ಗದರ್ಶನ ನಾವು ಮಾಡಬೇಕಾಗ್ತದೆ. ಎಲ್ಲ ನನ್ನ ಮೇಲೆ ಹೇಳ್ಬೋದು, ಹೇಳಿದ್ರು ಚಿಂತೆ ಇಲ್ಲ. ನನಗೆ ಪಕ್ಷ ಶಿಸ್ತಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡ್ತೀವಿ. ನಮ್ಮ ಪಾರ್ಟಿ ಇರೋದೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ರೈತರು ಎಲ್ಲ ವರ್ಗಕ್ಕೂ ನ್ಯಾಯ ಕೊಡೋಕ್ಕೆ ಕಾಂಗ್ರೆಸ್ ಪಾರ್ಟಿ. ಸರ್, ಬಹಳ ದಿನಗಳ ಬಳಿಕ ಈಗ CM ಜೊತೆ ನೀವು ಕೂಡ ವಿಮಾನದಲ್ಲಿ ಹೋಗ್ತಾ ಇದ್ದೀರಿ. ಏನೋ ತಲೆ ಕೆಟ್ಟಿದೆ ಅಂತ ಕಾಣಿಸ್ತದೆ. ದಿನ ಕೂತ್ಕೋತೀವಿ, ದಿನ ಮಾತಾಡ್ತೀವಿ. ನೀವೇ ಸುಮ್ಮನೆ ಭಾಗ ಮಾಡ್ತಾ ಇದ್ದೀರಲ್ಲ. ನನ್ನ ಗುಂಪು ಅಂತ ಎಲ್ಲಿದೆ? ನನ್ನ ಗುಂಪು ಡೆಲ್ಲಿಯಿಂದ DK ಇದು ಸಿದ್ದರಾಮಯ್ಯನವ್ರ ಗುಂಪು ಅಂತ ಹೇಳ್ತಾರೆ. ಸಿದ್ದರಾಮಯ್ಯನ ಗುಂಪು ಇಲ್ಲಿ ಬೋರ್ಡ್ ಹಾಕೊಂಡಾರ, ಸಿದ್ದರಾಮಯ್ಯನ ಗುಂಪು ಅಂತ. ನನ್ನ ಗುಂಪು ಅಂತ ನಾನು ಬೋರ್ಡ್ ಹಾಕೊಂಡಿಲ್ಲ. 139 ಜನನು ನನ್ನ ಶಾಸಕರೇ ಇರೋರು. 139 ಸಿದ್ದರಾಮಯ್ಯ ಶಾಸಕರು. ಯಾವ ಗುಂಪು ಇಲ್ಲ, ಯಾವ ಬೋರ್ಡು ಇಲ್ಲ, ಅವಶ್ಯಕತೆ ಇಲ್ಲ. ಸುಮ್ಮನೆ DK ಗುಂಪು, ಸಿದ್ದರಾಮಯ್ಯನ ಗುಂಪು, ನಿಮ್ಮ ಗೊತ್ತಿಗೆ ಯಾರು ಗುಂಪು ಏನೇನು ಇದೆ ಅಂತ ಸುಮ್ಮನೆ ನಿಮ್ಗೇನೋ ನಿಮ್ಮ ಚಟಕ್ಕೆ ನೀವು ಹಾಕೋದಾಗಿದೆ. ಯಾವ ಸ್ಟೇಟ್ಮೆಂಟ್ ಇಲ್ಲ, ನನ್ಗೆ ಯಾವ ಗುಂಪು ಇಲ್ಲ. 139 ನಂದೇ ಗುಂಪು, ಕಾಂಗ್ರೆಸ್ ಗುಂಪು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.